ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಅಹಿಂದ ನಾಯಕರ ಸಭೆ ನಡೆದಿದ್ದು ಸಚಿವ ಎಚ್.ಸಿ. ಮಹದೇವಪ್ಪ ಅವರ ನಿವಾಸದಲ್ಲಿ ನಡೆದಂತಹ ಮೀಟಿಂಗ್ ಇದು. ಅಹಿಂದ ಮೀಟಿಂಗ್ ಸರ್ಕಾರಿ ನಿವಾಸದಲ್ಲಿ ಸಚಿವ ಮಹದೇವಪ್ಪ ಅವರ ಜೊತೆ ಪರಮೇಶ್ವರ್ ಚರ್ಚೆ ನಡೆಸಿದ್ರು. ಬೆಂಗಳೂರಿನ ಕ್ರೆಸೆಂಟ್ ರೋಡ್ನಲ್ಲಿರುವಂತಹ ಮಹದೇವಪ್ಪ ಅವರ ನಿವಾಸದಲ್ಲಿ ಅಹಿಂದ ನಾಯಕರೆಲ್ಲ ಒಟ್ಟಾಗಿ ಸಭೆ ನಡೆಸಿದ್ದು ಅಹಿಂದ ನಾಯಕರು ಒಗ್ಗಟ್ಟಾಗಿರಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ನುಡಿದಿದ್ದಾರೆ. ನವೆಂಬರ್ ಕ್ರಾಂತಿಯ ಕಿಚ್ಚಿನ ನಡುವೆ ದಲಿತ ಸಚಿವರುಗಳ ಈ ತಂತ್ರಗಾರಿಕೆ ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಪವರ್ ಶೇರಿಂಗ್ ನ ಮಾತು ಬಹಳ ಜೋರಾಗಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಸಾಫ್ಟ್ ಆಗಿದ್ದಾರೆ, ಆದರೆ ಅಹಿಂದ ನಾಯಕರು ಆಕ್ಟಿವ್ ಆಗಿ ಮೀಟಿಂಗ್ ನಡೆಸ್ತಾ ಇದ್ದಾರೆ. ನಿನ್ನೆವರೆಗೂ ಕೂಡ ಒಂದಲ್ಲ ಒಂದು ನಾಯಕರ ಹೆಸರುಗಳ ಮುನ್ನೆಲೆಗೆ ಬರ್ತಾ ಇತ್ತು. ಇವತ್ತು ನೋಡಿದ್ರೆ ಪವರ್ ಶೇರಿಂಗ್ ಯಾರು ಮಾತನಾಡಿರೋದು ಅನ್ನೋ ಪ್ರಶ್ನೆಗಳನ್ನ ಅದೇ ನಾಯಕರುಗಳು ಕೇಳ್ತಾ ಇದ್ದಾರೆ. ಏನಾಗ್ತಿದೆ ಹಾಗಿದ್ರೆ? ಪ್ರತಿಮಾ, ಇದೀಗ ಕಾಂಗ್ರೆಸ್ನಲ್ಲಿ ಎಲ್ಲ ನಾಯಕರು ಕೂಡ ಕಾದು ನೋಡ್ತಾ ಇರುವಂತದ್ದು ಅವಕಾಶಗಳ ಬಗ್ಗೆ, ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋ ಬಗ್ಗೆ ಇದೀಗ ದಲಿತ ನಾಯಕರು ಕೂಡ ಮೈಕೊಡವಿ ಮೇಲೆದ್ದು ನಿಂತಂತೆ ಕಂಡು ಬರ್ತಾ ಇದೆ. ಸದ್ಯದ ಸ್ಥಿತಿಯ ಪ್ರಕಾರ ಇದೇ ಒಂದು ಯಥಾಸ್ಥಿತಿಯ ರಾಜಕಾರಣ ಮುಂದುವರಿಲಿ ಅಂತ ಹೇಳಿ ಸಿದ್ದರಾಮಯ್ಯನವರ ಬಣ ಮತ್ತು ಅವರ ಜೊತೆಗೆ ಇರುವಂತಹ ಸಚಿವರು ಬಯಸ್ತಾ ಇದ್ದಾರೆ. ಅಂದ್ರೆ ನಾಯಕತ್ವ ಬದಲಾವಣೆ ಅನ್ನುವಂತ ಮುನ್ನೆಲೆಗೆ ಬಂದಿದ್ದೆ ಆದ್ರೆ ಅಂತ ಸಂದರ್ಭದಲ್ಲಿ ದಲಿತ ಸಮುದಾಯಕ್ಕೆ ಇರಬಹುದು, ಅಹಿಂದ ವರ್ಗಕ್ಕೆ ಒಂದು ಅವಕಾಶವನ್ನ ನೋಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಇದೇ ಕಾರಣಕ್ಕೋಸ್ಕರ ತೆರೆಯ ಮರೆಯಲ್ಲಿ ಒಂದಷ್ಟು ಕಸರತ್ತುಗಳು ನಡೀತಾ ಇದಾವೆ, ಒಂದಷ್ಟು ತಂತ್ರಗಾರಿಕೆಗಳು ನಡೀತಾ ಇದಾವೆ. ಆದ್ರೆ ಹೈಕಮಾಂಡ್ ಇದುವರೆಗೂ ಕೂಡ ಪವರ್ ಶೇರಿಂಗ್ ಇದೆಯಾ, ಅಧಿಕಾರ ಹಂಚಿಕೆ ಸೂತ್ರ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಯಾರಿಗೂ ಕೂಡ ಕೊಟ್ಟಿಲ್ಲ. ಅದೇ ಕಾರಣಕ್ಕೋಸ್ಕರ ಇವತ್ತು ಪರಮೇಶ್ವರ್ ಅವರು ಕೊಟ್ಟಿರುವ ಹೇಳಿಕೆ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅಂದ್ರೆ ಸಿಎಲ್ಪಿ ಸಭೆಯಲ್ಲಿ ಎಲ್ಲ ಶಾಸಕರ ಬಲಾಬಲವನ್ನ ನೋಡಿಕೊಂಡು ಸಿದ್ದರಾಮಯ್ಯನವರನ್ನ ಸಿಎಲ್ಪಿ ನಾಯಕ ಅಂತ ಆಯ್ಕೆ ಮಾಡಲಾಯಿತು. ಆದ್ರೆ ಅವತ್ತು ಹೈಕಮಾಂಡ್ ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅನ್ನೋದನ್ನ ಸ್ಪಷ್ಟಪಡಿಸಿರ್ಲಿಲ್ಲ. ಇದೇ ಕಾರಣಕ್ಕೋಸ್ಕರ ನಾವು ಸಿದ್ದರಾಮಯ್ಯನವರು 5.5 ವರ್ಷದ ತನಕ ಅವರೇ ಇರ್ತಾರೆ ಅಂತ ಹೇಳಿ ಭಾವಿಸಿದೀವಿ. ಅದು ಇಲ್ಲ ಅನ್ನೋದಾದ್ರೆ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಅಂದ್ರೆ ಅಕಸ್ಮಾತ್ ಪವರ್ ಶೇರಿಂಗ್ ಇದೆ ಅಥವಾ ನಾಯಕತ್ವ ಬದಲಾವಣೆ ಇದೆ, ಇಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮತ್ತೆ ಉಳಿದ ಅವಧಿಗೆ ಬೇರೆ ಯಾರೋ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದ್ರೆ ಹೈಕಮಾಂಡ್ ಇದನ್ನ ಸ್ಪಷ್ಟಪಡಿಸಬೇಕು ಅನ್ನುವಂತ ಆಗ್ರಹ ಪರಮೇಶ್ವರ್ ಅವರಿಂದ ಬಂದಿದೆ. ಜೊತೆಗೆ ಇಲ್ಲಿ ಎಚ್.ಸಿ. ಮಹದೇವಪ್ಪ ಅವರ ಮಾತನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಯಾರಿಗೂ ಅನಿವಾರ್ಯ ಅಲ್ಲ. ಅಕಸ್ಮಾತ್ ದಲಿತ ಸಿಎಂ ಕೂಗು ಜೋರಾಗಿದ್ದೇ ಆಯ್ತು ಅಂದ್ರೆ ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಹೈಕಮಾಂಡ್ ರಾಜ್ಯ ರಾಜಕಾರಣದ ಬಗ್ಗೆ ಗಮನವನ್ನು ಹರಿಸುತ್ತೆ. ಅಂತ ಸಂದರ್ಭದಲ್ಲಿ ದಲಿತ ಸಿಎಂ ಕೂಗು ಮತ್ತೆ ಮೇಲೆದ್ದಿದ್ದೆ ಆದ್ರೆ ನಾವು ಯಾವ ವಿಷಯವನ್ನ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿಯೇ ಹೇಳ್ತೀವಿ ಅನ್ನುವಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಆ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬರುವುದೇ ಆದ್ರೆ ಬಿಹಾರದ ಚುನಾವಣೆಯ ಫಲಿತಾಂಶದ ಬಳಿಕ ಹೈಕಮಾಂಡ್ ಈ ಕಡೆ ಗಮನ ಹರಿಸುತ್ತೆ. ಅಂತ ಸಂದರ್ಭದಲ್ಲಿ ದಲಿತ ಸಿಎಂ ಕೂಗನ್ನ ನಾವು ಕೂಡ ಹೈಕಮಾಂಡ್ ನ ಮುಂದೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿ ಪರೋಕ್ಷವಾಗಿ ಇದೀಗ ಮಹದೇವಪ್ಪನವರು ತಮ್ಮ ಮಾತಿನ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸದ್ಯ ಈಗ ಎಲ್ಲರೂ ಕೂಡ ಕಾದು ನೋಡ್ತಾ ಇರುವಂತದ್ದು ಹೈಕಮಾಂಡ್ ಸಭೆಯನ್ನ ಕರಿಬಹುದು. ದೆಹಲಿಗೆ ಸಿದ್ದರಾಮಯ್ಯನವ್ರನ್ನ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಮತ್ತು ಉಳಿದಂತ ನಾಯಕರನ್ನ ಆಹ್ವಾನ ಕೊಟ್ಟಿದ್ದೆ ಆದ್ರೆ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಹೈಕಮಾಂಡ್ ಮುಂದೆ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಒಂದಷ್ಟು ಅವಕಾಶಗಳಿಗಾಗಿ ಕಾದು ನೋಡ್ತಿದ್ದಾರೆ. ಈ ಅವಕಾಶ ಯಾರಿಗೆ ಜಾಕ್ಪಾಟ್ ಆಗಿ ಪರಿಣಮಿಸುತ್ತೆ, ಯಾರಿಗೆ ಮನೆಗೆ ಹೋಗಬೇಕಂತ ಪರಿಸ್ಥಿತಿಯನ್ನ ತಂದೊಡುತ್ತೆ ಅನ್ನುವಂಥದ್ದನ್ನ ಕಾಲವೇ ನಿರ್ಣಯ ಮಾಡಬೇಕಾಗುತ್ತೆ. ಪ್ರತಿಮಾ. ಎಸ್ ಪ್ರಸನ್ನ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.